ಅವರೇ ಬಂದು ಮದ್ವೆಗೆ ಒಪ್ಕೊಂಡಿದೀವಿ ಬಿರ್ನೆ ಮದ್ವೆ ನಡೆಸ್ಬಿಡಿ ಅಂತ ಕೇಳ್ಕೊತವ್ರೆ. ನೀವು ಸುಮ್ಕುರೋದ್ ಬಿಟ್ಬಿಟ್ಟು ನೀವೇ ಅಡ್ಗಾಲ್ ಹಾಕ್ತಿದ್ದೀರಲ್ಲ. ಈಗ ರೊಟ್ಟಿ ತಾನಾಗಿ ತುಪ್ದಾಗ ಬೀಳ್ತೈತೆ, ಸುಮ್ಕಿ ಎತ್ಕೊಂಡು ಗುಳಂ ಮಾಡೋದ್ ಬಿಟ್ಬಿಟ್ಟು ಕಣಿ ಕೇಳ್ಕೊಂಡ್ ಕುಂತಿದ್ದೀರಲ್ಲ ಮಾವಯ್ಯ. ಅದು ಹಾಗಲ್ಲಮ್ಮ ಗೌರಿ, ಹೇಗೂ 1 ತಿಂಗಳು ಬಿಟ್ಟು ಬರ್ತೀನಿ ಅಂತ ಅವರೇ ಹೇಳಿದ್ದಾರೆ. ಇಷ್ಟು ದಿನಗಳೇ ಕಾದಿದ್ದೀವಿ, ಇನ್ನೊಂದು ತಿಂಗಳು ಒಪ್ಪತ್ತು ಕಾದ್ರಲ್ಲಿ ಏನ್ ತಪ್ಪಿದೆ? ಅಯ್ಯ ಹೋಗಿ ಮಾವಯ್ಯ, ನೀವ್ ಯಾವಾಗ್ಲೂ ಗಿರ್ಗಿಟ್ಲೆ ಹಂಗೆ ತಿರುಗಿ ಅಲ್ಲೇ ಬಂದು ನಿಂತ್ಕೊಂತೀರಾ. ಬಸ್ ಈ ವಾಸ್ತು ಬದಲಾಯಿಸಿ ನಮ್ ದಾರಿಗೂ ಬನ್ನಿ. ಬೇಡಮ್ಮ, ಅವಸರದಿಂದ ಯಾವತ್ತೂ ಅಪಾಯನೇ. ಅವರು ಪಶ್ಚಾತ್ತಾಪ ಪಟ್ಟು ಮದುವೆ ಒಪ್ಕೊಂಡು ತಮ್ಮ ಒಳ್ಳೆತನ ತೋರಿಸಿದ್ದಾರೆ ಅಂತ ಅವ್ರ ಆಶೀರ್ವಾದ ಮದುಮಕ್ಳಿಗೆ ಬೇಕೇ ಬೇಕು. ಅವ್ರು ಬರೋ ತನಕ ಕಾಯೋಣ. ಅಯ್ಯೋ ಮಾವಯ್ಯ, ಅವ್ರು ಬರಕ್ಕಿಲ್ಲ. ಬರೋದಿಲ್ವಾ? ಅದ್ ನಿನಗೆ ಹೇಗಮ್ಮ ಗೊತ್ತು? ಅಯ್ಯ, ನಾವೇ ಅವಳನ್ನ ಎತ್ತಕೊಂಡೋಗಿ ತ್ವಾಟದ ಮನೆನಾಗೆ ಕೂಡಕ್ಕಿಲ್ವಾ? ಈಗ ನಾವು ಬಿಡಕಂಟ ಅವಳು ಹೆಂಗ್ ಬಂದ್ಬಿಡ್ತಾಳೆ ಹೇಳಿ? ನೀವು ಅವ್ರನ್ನ ಕಟ್ಟಾಕಿದ್ದೀರಾ? ನೀವು ಅಂದ್ರೆ ಯಾರು? ಇನ್ಯಾರು ಮಾವಯ್ಯ? ನಾನು, ಅಜ್ಜಿ ಮತ್ತ ನಮ್ ಲಕ್ಷ್ಮಿ. ಹಾಗೆ ನೋಡಬೇಡಪ್ಪ, ನನಗೆ ಭಯ ಆಗುತ್ತೆ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಅಜ್ಜಿ ಅಜ್ಜಿ ನೀವ್ ಯಾಕೆ ಅಜ್ಜಿ ಎದ್ರುಕತ್ತೀರಾ? ನಾವೇನ್ ಸುಲ್ಗೆ ಮಾಡಕ್ ಹಂಗ್ ಮಾಡಿದ್ವಿ? ನಮ್ ಹುಡ್ಗಿ ಮದ್ವೆ ಮಾಡ್ಸೋವ ಅಂತ ತಾನೆ ಮಾವಯ್ಯ. ನಾವು ಏಟೊಂದು ಕಷ್ಟಪಟ್ಟು ಪ್ಲಾನ್ ಮಾಡಿ ಈ ಮದ್ವೆಗೆ ಒಪ್ಕೆ ಅಂತ ಅವ್ಳ ಕೈನಾಗೆ ಪತ್ರ ಬರ್ಸಿ ಅವಳ ಬಾಯಿನಾಗೆ ಹೇಳ್ಸಿದೀವಿ. ಈಗ ಆ ಮನೆಯವ್ರು ಒಪ್ಕೊಂಡವ್ರೆ, ನೀವು ಸುಮ್ಕೆ ಒಪ್ಕೊಂಡು ವಾಲ್ಗ ಉತ್ಸೋದ್ ಬಿಟ್ಬಿಟ್ಟು ಬ್ಯಾಡ ಅಂತ ಭಜನೆ ಮಾಡ್ತಾ ಕುಂತಿದ್ದೀರಲ್ಲ ಮಾವಯ್ಯ. ಏನಮ್ಮ ಇದು? ಅವಳಂತೂ ಚಿಕ್ಕ ಹುಡುಗಿ, ತಪ್ಪು ಸರಿ ಗೊತ್ತಿಲ್ಲದೆ ಬೆಳೆದಿರೋಳು. ಅವ್ರ ಜೊತೆ ನೀವು ಸೇರ್ಕೊಂಡು ಇಂಥ ಕೆಲಸ ಮಾಡಿದ್ದೀರಲ್ಲ, ಸರಿನಾ ಇದು? ಏನು ಮಾಡೋ ಶಾನ್, ಭಾವನಾ ಅವನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾಳೆ. ಮಕ್ಕಳ ಆಸೆ ನೆರವೇರಿಸೋದು ನಮ್ಮ ಕರ್ತವ್ಯ ಅಲ್ವೇನಪ್ಪ? ಈ ಮದುವೆ ಆಗದೆ ಇದ್ದರೆ ಅವಳ ಮನಸ್ಸು ಒಡೆದೋಗ್ತಾ ಇತ್ತು. ಅವಳು ಸಂಕಟ ಪಡಬಾರ್ದು ಅಂತ ನಾನು ಗೌರಿ ಸೇರಿ ಆ ಸುಶೀಲನ್ನ ಕೂಡ ಈ ರೀತಿ ಬಲವಂತವಾಗಿ ಮದುವೆ ಮಾಡಿಸಿದ್ರೆ ಆ ಸುಶೀಲ ನಾಳೆ ನಮ್ಮ ಭಾವನ ವಿರುದ್ಧ ತಿರುಗಿ ಬೀಳದೆ ಇರ್ತಾಳ? ನಮ್ಮ ಭಾವನ ಆ ಮನೆಯಲ್ಲಿ ನೆಮ್ಮದಿಯಾಗಿ ಸುಖವಾಗಿರಕ್ಕೆ ಸಾಧ್ಯ ಆಗತ್ತಾ? ನೋಡಿ, ನೀವು ಅದೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಮೊದಲು ಆ ಸುಶೀಲನ ಎಲ್ಲಿಟ್ಟಿದ್ದೀರಾ ಅಲ್ಲಿಂದ ಬಿಡುಗಡೆ ಮಾಡಿಸಿ ಮೊದಲು ನನ್ನ ಮುಂದೆ ತಂದು ನಿಲ್ಲಿಸಿ, ಅಷ್ಟೇ. ಇದೇನಜ್ಜಿ ನಿಮ್ ಮಗಂಗೆ ಆ ಸೂರ್ಪನಕ್ಕಿ ಸುಶೀಲ ಮೇಲೆ ಆಟೊಂದು ಫೀಲಿಂಗು? ಛೇ, ಹೆಂಗೋ ಹಿಡ್ದಾಕಿದ್ವಿ. ಇದೇ ಬಿಸಿನಾಗೆ ಮದ್ವೆನೂ ನಡೆಸ್ಬಿಟ್ಟಿದ್ರೆ ನಾನು ನನ್ನ ಗಂಡನ ತಪ್ಕೋಬೋದಾಗಿತ್ತಾ? ಈಗ ಅದಕ್ಕೂ ಕಲ್ ಬಿದ್ಬಿಡ್ತು. ಅಯ್ಯೋ, ಅದೆಲ್ಲ ಇರಲಿ ಬಿಡು. ಮೊದಲ ಸುಶೀಲನ್ ಬಿಡಿಸೋಣ ಬಾ. ಯಾಕ್ರೆ ಹೀಗೆ ನನ್ನನ್ನು ಪ್ರದಕ್ಷಿಣೆ ಆಗ್ತಾ ಇದ್ದೀರಾ ನೀವು? ನಿಂಗೆ ಸರಿಯಾಗಿ ಎಲ್ಲಿ ಹೊಡಿಯವ ಅಂತ ಯೋಚನೆ ಮಾಡ್ತಾ ಇವ್ನಿ. ಅಯ್ಯ, ಅಲ್ಲಿ ಇಲ್ಲಿ ಯಾಕೆ ಯೋಚನೆ ಮಾಡ್ತೀಯ? ಸರಿಯಾಗಿ ಕೊಟ್ರೆ ಆಯ್ತು. ಅಜ್ಜಿ, ಅಲ್ಲಿ ಕೊಟ್ರೆ ಏನಾಯ್ತದೆ? ಇಷ್ಟು ದಿವಸ ನೆನಪಿದ್ದೆಲ್ಲ ಮರ್ತೋಗುತ್ತೆ. ಮತ್ತೆ ಹಳೇದೆಲ್ಲ ಗೆಪ್ತಿಗೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕಾಯ್ತದೆ ಅಜ್ಜಿ? ಇನ್ನೊಂದು ಹೊಡೆದ್ರೆ ಸರ್. ನನ್ಗೆ ಹೊಡೆಯೋದನ್ನೇ ಚರ್ಚೆ ಮಾಡ್ತಿದ್ದೀರಾ ಅಲ್ವಾ? ಈಗೇನು ನಾನು ನಮ್ಮ ಮನೆಗೆ ಹೋಗಿ ನೀವೇ ಕಿಡ್ನಾಪ್ ಮಾಡಿದ್ದು ಅಂತ ಹೇಳಬಾರ್ದು. ಹಾಗೆ ಶ್ಯಾಮ್ ಸುಂದರ್ ಮುಂದೆ ಹೋಗಿ ಮದುವೆಗೆ ಒಪ್ಕೊಂಡಿದ್ದೀನಿ ಅಂತ ಒಪ್ಕೋಬೇಕು ಅಲ್ವಾ? ಹ್ಞೂ, ನಾನು ಹಾಗೆ ಮಾಡ್ತೀನಿ, ಒಪ್ಕೋತೀನಿ. ಆ ಗೌರಿ ಇರೋ ಮನೇಲಿ ಸಂಬಂಧ ಬೆಳೆಸೋದಕ್ಕೆ ನನಗಿಷ್ಟ ಇಲ್ಲ. ಅವಳನ್ನ ಮನೆಯಿಂದ ಆಚೆಗೆ ಹಾಕಿ ಆವಾಗ ನಾನು ಈ ಮದುವೆಗೆ ಒಪ್ಕೋತೀನಿ. ಇಲ್ಲ ಅಂದರೆ ನೀವ್ಯಾರೋ ನಾವ್ಯಾರೋ.